ನಮಸ್ಕಾರ ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ಲೈಫ್ನ ಸ್ಟೋರಿ ನಿಮಗೆ ಗೊತ್ತಾ? ಇವರ ತಂದೆ ತಾಯಿ ಯಾರು, ಭಾರತಕ್ಕೂ ಇವರಿಗೂ ಇರೋ ಆ ಲಿಂಕ್ ಏನು, ಇವರು ಆಸ್ಟ್ರೋನಾಟ್ ಗಗನಯಾತ್ರಿ ಆಗಿದ್ದು ಹೇಗೆ, ಇವರಿಗೀಗ ಎಷ್ಟು ವಯಸ್ಸಾಗಿದೆ ಗೊತ್ತಾ? ಇವರ ಸಾಧನೆಗಳು ಏನೇನು, ಸ್ಪೇಸ್ ವಾಕ್ ಮತ್ತು ಗಗನಯಾನದಲ್ಲಿ ಇವರು ನೆಟ್ಟ ಮೈಲುಗಲ್ಲು ಹೇಗಿದೆ, ಇವರ ಫ್ಯಾಮಿಲಿ ಹೇಗಿದೆ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಇನ್ಸ್ಪಿರೇಷನಲ್ ಸ್ಟೋರಿ ಇದು. ಹಾಗಾಗಿ ಕಡೆ ತನಕ ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಜೊತೆಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಶುರು ಮಾಡ್ತಾ ಇದ್ದೀವಿ. 1965 ಸೆಪ್ಟೆಂಬರ್ 19ನೇ ತಾರೀಕು ಜನನ. ಸುನಿತಾ ವಿಲಿಯಮ್ಸ್ ನಾಸಾ ಗಗನಯಾನಿಯಾದರೂ ಕೂಡ ಭಾರತಕ್ಕೂ ಒಂದು ರೀತಿ ಹೆಮ್ಮೆಯ ಪುತ್ರಿ. ಇವರು ಅಮೆರಿಕದ ಒಹಾಯೋನಲ್ಲಿ 1965 ಸೆಪ್ಟೆಂಬರ್ 19ನೇ ತಾರೀಕು ಜನಿಸಿದ್ರು. ಆದ್ರೆ ಬೆಳೆದಿದ್ದೆಲ್ಲ ಮ್ಯಾಸಾಚುಸೆಟ್ಸ್ ನ ನೀಧಮ್ ಅನ್ನೋ ಭಾಗದಲ್ಲಿ. ಇವರ ತಂದೆ ದೀಪಕ್ ಪಾಂಡ್ಯ ಇಂಡಿಯನ್ ಅಮೆರಿಕನ್ ನ್ಯೂರೋ ಅಟಾನಮಿಸ್ಟ್ ಆಗಿದ್ರು. ಇವರು ಗುಜರಾತ್ನ ಮೆಹಸಾನಾ ಜಿಲ್ಲೆಯವರಾಗಿದ್ರು. ಅಮೆರಿಕದಲ್ಲಿ ಹೋಗಿ ಸೆಟಲ್ ಆಗಿದ್ರು. ತಾಯಿ ಉರ್ಸುಲಿನ್ ಬೋನಿ ಪಾಂಡ್ಯ. ಇವರು ಕೂಡ ಮೂಲತಃ ಅಮೆರಿಕದವರಲ್ಲ. ಇವರ ಕುಟುಂಬ ಯುರೋಪ್ನ ಸ್ಲೋವೇನಿಯಾದಿಂದ ಅಮೆರಿಕಗೆ ಹೋಗಿ ನೆಲೆಸಿತ್ತು. ಸೊ ಎರಡೂ ಸೈಡ್ ವಲಸಿಗರೆ. 3 ಮಕ್ಕಳಲ್ಲಿ ಸುನಿತಾ ವಿಲಿಯಮ್ಸ್ ಚಿಕ್ಕವರಾಗಿದ್ರು. ಇವರಿಗೆ ಜೋಯಿ ಥಾಮಸ್ ಅನ್ನೋ ಅಣ್ಣ ಮತ್ತು ದೀನಾ ಆನಂದ್ ಅನ್ನೋ ಅಕ್ಕ ಕೂಡ ಇದ್ದಾರೆ. ತಮ್ಮ ತಂದೆ ತಾಯಿಯ ಗುರುತನ್ನ ಸುನಿತಾ ವಿಲಿಯಮ್ಸ್ ಹೆಮ್ಮೆಯಿಂದ ಧರಿಸ್ತಾರೆ, ಸಾರ್ತಾರೆ. ಗಗನಯಾನಕ್ಕೆ ಹೋಗುವಾಗ ಸ್ಲೋವೇನಿಯಾದ ಬಾವುಟ ಮತ್ತು ಸಮೋಸಾ ಕಾರ್ನಿಯೋಲನ್ ಸಾಸೇಜ್ ಅನ್ನ ತಗೊಂಡು ಹೋಗಿದ್ರು. ಈ ಮೂಲಕ ತಮ್ಮ ಇಂಡಿಯನ್ ಮತ್ತು ಸ್ಲೋವೇನಿಯನ್ ಪರಂಪರೆಯನ್ನ ಸೆಲೆಬ್ರೇಟ್ ಮಾಡಿದ್ರು. ಬಾವುಟ ನಮ್ದು ತಗೊಂಡೋಗಿದ್ರೆ ಖುಷಿ ಆಗ್ತಿತ್ತು ಸಮೋಸದ ಬದಲಿಗೆ, ಬಟ್ ಇರ್ಲಿ. ಇವರಿಗೆ ಅಮೆರಿಕದಲ್ಲಿ ಸುನಿ ಅನ್ನೋ ಪೆಟ್ ನೇಮ್ ಇದ್ರೆ, ಸ್ಲೋವೇನಿಯಾದಲ್ಲಿ ಸೋಂಚ್ಕಾ ಅನ್ನೋ ಸೈಡ್ ನೇಮ್ ಇದೆ. ಸುನಿತಾ ವಿಲಿಯಮ್ಸ್ ಓದಿದ್ದು ಎಷ್ಟು? ಸುನಿತಾ ವಿಲಿಯಮ್ಸ್ 1983ರಲ್ಲಿ ನೀಧಮ್ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದ್ರು. ನಂತರ 1987ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೇವಲ್ ಅಕಾಡೆಮಿಯಿಂದ ಫಿಸಿಕಲ್ ಸೈನ್ಸ್ನಲ್ಲಿ ಡಿಗ್ರಿಯನ್ನ ಪಡ್ಕೊಂಡ್ರು. ಅಲ್ಲಿ ನಿಲ್ಲಿಸಲಿಲ್ಲ. 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಡಿಗ್ರಿಯನ್ನ ಪಡ್ಕೊಂಡ್ರು. ಓದು ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ಅಂದರೆ 1987ರಲ್ಲಿ ಸುನಿತಾ ವಿಲಿಯಮ್ಸ್ ಅಮೆರಿಕನ್ ನೇವಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. 6 ತಿಂಗಳ ಕಾಲ ನೇವಲ್ ಕೋಸ್ಟಲ್ ಸಿಸ್ಟಮ್ ಕಮಾಂಡ್ ಆಗಿ ಕಾರ್ಯನಿರ್ವಹಿಸಿದ್ರು. ನಂತರ ಬೇಸಿಕ್ ಡೈವಿಂಗ್ ಆಫೀಸರ್ ಆಗಿ ಪ್ರಮೋಟ್ ಆದ್ರು. ಮಿಲಿಟರಿಯಲ್ಲಿ ಇವರ ಸಾಧನೆಗಳೇನು? ನೇವಿಗೆ ಸೇರಿದ ಸುನಿತಾ ಆಮೇಲೆ ಹಿಂತಿರುಗಿ ನೋಡ್ಲೇ ಇಲ್ಲ. ಒಂದಾದ್ಮೇಲೆ ಒಂದರಂತೆ ಹುದ್ದೆಗಳಲ್ಲಿ ಮೇಲಕ್ಕೆ ಏರ್ತಾ ಹೋದ್ರು. 1989ರಲ್ಲಿ ನೇವಲ್ ಏವಿಯೇಟರ್ ಆಗಿ ಸೆಲೆಕ್ಟ್ ಆದ್ರು. ನಂತರ ಹೆಲಿಕಾಪ್ಟರ್ ಕಾಂಬ್ಯಾಟ್ ಸಪೋರ್ಟ್ ಸ್ಕ್ವಾಡ್ರನ್ 3 ಸೇರಿ H-46C ನೈಟ್ ಹೆಲಿಕಾಪ್ಟರ್ನ ಟ್ರೈನಿಂಗ್ ಪಡ್ಕೊಂಡ್ರು. ಇದಾದ್ಮೇಲೆ ವರ್ಜೀನಿಯಾದ ಹೆಲಿಕಾಪ್ಟರ್ ಕಾಂಬ್ಯಾಟ್ ಸಪೋರ್ಟ್ ಸ್ಕ್ವಾಡ್ರನ್ 8 ಸೇರ್ಕೊಂಡು ಸಾಗರೋತ್ತರ ಆಪರೇಷನ್ಸ್ ಅಲ್ಲೂ ಕೂಡ ಪಾಲ್ಗೊಂಡ್ರು. ಈ ವೇಳೆ ಮೆಡಿಟರೇನಿಯನ್, ಕೆಂಪು ಸಮುದ್ರ, ಪರ್ಷಿಯನ್ ಗಲ್ಫ್ಗಳಲ್ಲಿ ಆಪರೇಷನ್ ಡೆಸರ್ಟ್ ಶೀಲ್ಡ್ ಮತ್ತು ಆಪರೇಷನ್ ಪ್ರೊವೈಡ್ ಕಂಫರ್ಟ್ ನಲ್ಲಿ ಪಾಲ್ಗೊಂಡ್ರು. ಪರ್ಷಿಯನ್ ಗಲ್ಫ್ ಯುದ್ಧದ ಟೈಮ್ನಲ್ಲಿ ಅಮೆರಿಕ ನಡೆಸಿದ ಆಪರೇಷನ್ ಇದಾಗಿತ್ತು. 1992ರಲ್ಲಿ ಫ್ಲೋರಿಡಾದಲ್ಲಿ ಹರಿಕೇನ್ ಚಂಡಮಾರುತ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿತ್ತು. ಆಗ ಅದರ ರಿಲೀಫ್ ಕಾರ್ಯಾಚರಣೆಗೆ ಸುನಿತಾ ವಿಲಿಯಮ್ಸ್ ನೇತೃತ್ವದಲ್ಲಿ ನೌಕಾಪಡೆಯ H-46 ಯೂನಿಟ್ ಅನ್ನ ಫ್ಲೋರಿಡಾಗೆ ಕಳಿಸಿಕೊಡಲಾಗಿತ್ತು. ಹಂತ ಹಂತವಾಗಿ ಬಂದವು ಉನ್ನತ ಹುದ್ದೆಗಳು. 1993ರಲ್ಲಿ ಸುನಿತಾ ವಿಲಿಯಮ್ಸ್ US ನೇವಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಲ್ಲಿ ಟ್ರೈನಿಂಗ್ ಪಡ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ರೋಟರಿ ವಿಂಗ್ ಏರ್ಕ್ರಾಫ್ಟ್ ಟೆಸ್ಟ್ ಡೈರೆಕ್ಟರೇಟ್ನ H-46 ಹೆಲಿಕಾಪ್ಟರ್ನ ಪ್ರಾಜೆಕ್ಟ್ ಆಫೀಸರ್ ಆಗಿ ನಿಯೋಜಿಸಲಾಯಿತು. ನಂತರ V-22, T-2 ಹೆಲಿಕಾಪ್ಟರ್ಗಳ ಪೈಲಟ್ ಆಗೋನು ಕೆಲಸ ಮಾಡಿದ್ರು. ನಂತರದಲ್ಲಿ ನೌಕಾಪಡೆಯ ವಿವಿಧ ಬಗೆಯ ಹೆಲಿಕಾಪ್ಟರ್ಗಳ ಸ್ಕ್ವಾಡ್ರನ್ ಸೇಫ್ಟಿ ಆಫೀಸರ್ ಆಗಿ ಪ್ರಮೋಟ್ ಆದರು. 1995ರಲ್ಲಿ ನೇವಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಲ್ಲಿ ರೋಟರಿ ವಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಸೆಲೆಕ್ಟ್ ಆದರು. ಸ್ಕೂಲ್ನ ಸೇಫ್ಟಿ ಜವಾಬ್ದಾರಿಯನ್ನ ಇವರಿಗೆ ಕೊಡಲಾಯಿತು. ಅಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತಷ್ಟು ಹೆಲಿಕಾಪ್ಟರ್ಗಳಲ್ಲಿ ಪೈಲಟ್ ಆಗಿ ಹೋಗಿ ಅನುಭವವನ್ನು ಸಂಪಾದಿಸಿದ್ರು. ನಂತರದಲ್ಲಿ ಅಮೆರಿಕದಲ್ಲಿ ಯುದ್ಧ ನೌಕೆ USS ಸೈಫನ್ನಲ್ಲಿ ಏರ್ಕ್ರಾಫ್ಟ್ ಹ್ಯಾಂಡ್ಲರ್ ಮತ್ತು ಅಸಿಸ್ಟೆಂಟ್ ಏರ್ ಬಾಸ್ ಆಗು ಕೂಡ ಕೆಲಸ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಸುನಿತಾ ವಿಲಿಯಮ್ಸ್ ಬೇರೆ ಬೇರೆ ಬಗೆಯ ಹೆಲಿಕಾಪ್ಟರ್ಗಳಲ್ಲಿ 3000 ಗಂಟೆಗಳ ಹಾರಾಟ ನಡೆಸಿದ್ರು. ಹೀಗಾಗಿ 1998ರಲ್ಲಿ ನಾಸಾ ತನ್ನ ಆಸ್ಟ್ರೋನಾಟ್ ಪ್ರೋಗ್ರಾಂಗೆ ಸುನಿತಾರನ್ನ ಸೆಲೆಕ್ಟ್ ಮಾಡಿತು. ಸುನಿತಾ ವಿಲಿಯಮ್ಸ್ ನಾಸಾಗೆ ಕೆಲಸ ಮಾಡೋಕೆ ಶುರು ಮಾಡಿದ್ರು ಕೂಡ ನೇವಿಯಿಂದ ರಿಟೈರ್ ಆಗಿದ್ದು 2017ರಲ್ಲಿ. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ಗಳು, ಈ ಇನ್ಶೂರೆನ್ಸ್ ಕಂಪನಿ ಏನಿದೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ 99%ಗೂ ಅಧಿಕ ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದೆ. ಅಂದರೆ ಬಹುತೇಕ ಎಲ್ಲರಿಗೂ ಇವರು ಕ್ಲೇಮ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ರೆಪ್ಯುಟೇಷನ್ ಅನ್ನ ಹೊಂದಿದ್ದಾರೆ. ಜೊತೆಗೆ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸೋದು?
ಏನಾದರೂ ದುಡಿತಾ ಇರೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಆರ್ಥಿಕ ಭದ್ರತೆ ಇರಲಿ ಅಂತ. ಉದಾಹರಣೆಗೆ ನೀವು ಯಂಗ್ ಏಜ್ನಲ್ಲಿದ್ದು ಒಂದು 400 ರೂಪಾಯಿಗೋ 600 ರೂಪಾಯಿಗೋ ಮಂತ್ಲಿ ಪ್ರೀಮಿಯಂಗೆ ನಿಮಗೆ 1 ಕೋಟಿ ರೂಪಾಯಿಯ ಕವರೇಜ್ನ ಟರ್ಮ್ ಇನ್ಶೂರೆನ್ಸ್ ಸಿಕ್ತು ಅಂತ ಅನ್ಕೊಳ್ಳಿ. ಮುಂದಿನ 30 ವರ್ಷಕ್ಕೆ ನೀವು ಮಾಡಿಸಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ಮುಂದಿನ 40 ವರ್ಷಕ್ಕೆ ನೀವು ಮಾಡಿಸಿದ್ರಿ ಅಂತ ಅನ್ಕೊಳ್ಳಿ. ಉದಾಹರಣೆಗೆ 25 ವರ್ಷದ ವ್ಯಕ್ತಿ ನೆಕ್ಸ್ಟ್ 60 ಇಯರ್ ತನಕ, ಅಂದರೆ ಒಂದು 35 ಇಯರ್ಸ್ಗೆ ನನಗೆ ಕವರೇಜ್ ಬೇಕು ಅಂತ ನೀವು ಮಾಡಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಆ ಪೀರಿಯಡ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಬ್ಯೂಟಿ ಏನು ಅಂತ ಹೇಳಿದ್ರೆ ಆ ಪ್ರೀಮಿಯಂ ಅಮೌಂಟ್ ಚೇಂಜ್ ಆಗಲ್ಲ. ನೀವು ಯಂಗ್ ಏಜಲ್ಲಿ ಜಾಯಿನ್ ಆಗಿದಾಗ ಏನು ಪ್ರೀಮಿಯಂ ಲಾಕ್ ಆಗುತ್ತೆ ಅದೇ ಇರುತ್ತೆ. ನಿಮಗೆ 60 ವರ್ಷ ಆಗೋ ತನಕವೂ ಅದೇ 400 ರೂಪಾಯಿನೋ 600 ರೂಪಾಯಿನೋ, ಅಥವಾ ನಿಮ್ಮ ಏಜ್ ಜಾಸ್ತಿ ಇದ್ರೆ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ. ನೀವು ಲಿಂಕಲ್ಲಿ ಚೆಕ್ ಮಾಡ್ಬೋದು. ಅದೇನು ಇವಾಗ ಏನಿರುತ್ತೋ ಅದೇ ಲಾಕ್ ಆಗುತ್ತೆ. ಒಂದು ಆ ಡ್ಯೂರೇಷನ್ ಉದ್ದಕ್ಕೂ ಕೂಡ ನಿಮಗೆ ಎಷ್ಟು ಕವರೇಜ್ ಕೊಟ್ಟಿರ್ತಾರೆ ಆ ಪ್ರೊಟೆಕ್ಷನ್ ಯಾವಾಗಲೂ ಕೂಡ ಇರುತ್ತೆ. ಆ ಪೀರಿಯಡ್ನಲ್ಲಿ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದರೆ, ಹೆಚ್ಚು ಕಮ್ಮಿ ಆದರೆ ಅವ್ರಿಗೇನಾದರೂ ಕೂಡ ಫ್ಯಾಮಿಲಿಗೆ ಆ ಲಂಸಮ್ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ಆರ್ಥಿಕ ಸೆಕ್ಯೂರಿಟಿಗೆ ಸಿಗುತ್ತೆ. ಆ ಆಘಾತದ ನಡುವೆ ಆರ್ಥಿಕವಾಗಿ ಮುಂದೇನೋ ರೀತಿ ಚಿಂತೆ ಮಾಡೋ ಪರಿಸ್ಥಿತಿ ಫ್ಯಾಮಿಲಿಗೆ ಇರೋದಿಲ್ಲ. ಸೊ ಟರ್ಮ್ ಇನ್ಶೂರೆನ್ಸ್ ಒಂದು ಎಸೆನ್ಷಿಯಲ್, ಅತ್ಯಂತ ಮುಖ್ಯವಾದ ಬೇಸಿಕ್ ಫಿನಾನ್ಷಿಯಲ್ ಪ್ರಾಡಕ್ಟ್. ಅದು ಫಿನಾನ್ಷಿಯಲ್ ಪ್ರಾಡಕ್ಟ್ ಅನ್ನೋದಕ್ಕಿಂತ ಪ್ರೊಟೆಕ್ಷನ್ ಪ್ಲಾನ್, ಅದು ರಕ್ಷಣೆಯ ಪ್ಲಾನ್, ನಿಮ್ಮ ಆರ್ಥಿಕ ಭದ್ರತೆಯ ಸೆಕ್ಯೂರಿಟಿ ಗಾರ್ಡ್ ಅದು. ಸೊ ಯಾರಿಂದೂ ಕೂಡ ಮಾಡಿಸಿಲ್ಲ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ ಎಲ್ಲ ಚೆಕ್ ಮಾಡಿಕೊಂಡು, ಜೊತೆಗೆ ನಿಮಗೆ ಅದರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇದಾವೆ. ಒಂದು ಕಮ್ಮಿ ರೇಟ್ ಇದ್ರೂ ಸಾಕು, ನನಗೆ ದುಡ್ಡು ವಾಪಸ್ ಏನು ಬರೋದು ಬೇಡ, ಕವರೇಜ್ ಇದ್ರೂ ಸಾಕು ಈ ಪೀರಿಯಡ್ಗೆ, ಆ ರೀತಿಯೂ ಇದೆ. ಇಲ್ಲ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆದರೂ ಪರವಾಗಿಲ್ಲ, ಇಷ್ಟು ಪೀರಿಯಡ್ಗೆ ನನಗೆ ಕವರೇಜ್ ಬೇಕು, ಅಷ್ಟರಲ್ಲೂ ನನಗೆ ಏನೂ ಆಗಿಲ್ಲ ಅಂದರೆ ದುಡ್ಡೆಲ್ಲ ವಾಪಸ್ ಬರೋ ಥರ ಬೇಕು ಅಂದರೆ ಆ ರೀತಿದು ಕೂಡ ಇದಾವೆ. ಜೊತೆಗೆ ಕ್ರಿಟಿಕಲ್ ಇಲ್ನೆಸ್, ನನಗೇನು ಆಗಿಲ್ಲ ಬಟ್ ನಾನು ಜೀವಂತ ಇದ್ದೀನಿ, ಬಟ್ ಗಂಭೀರವಾದ ಆರೋಗ್ಯ ಸಮಸ್ಯೆ ಬಂದಿದೆ, ದುಡಿಯೋಕ್ಕಾಗಲ್ಲ ಇನ್ನು ಮುಂದೆ, ಅಂಗವೈಕಲ್ಯ ಆಗಿಬಿಟ್ಟಿದೆ, ಅಂಥ ಟೈಮ್ನಲ್ಲೂ ಹೆಲ್ಪ್ ಬೇಕು ಅಂದರೆ ಆ ಆ್ಯಡ್ ಆನ್ ಕೂಡ ಆ್ಯಡ್ ಮಾಡಿಕೊಂಡು ನೀವು ಪಾಲಿಸಿಯನ್ನು ಕಸ್ಟಮೈಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿರೋ ಆ್ಯಡ್ ಆನ್ಸ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಾಲಿಸಿಯನ್ನು ನೀವು ಡಿಸೈನ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಾಸಾದಲ್ಲಿ ಸುನಿತಾ ಜರ್ನಿ ಹೇಗಿತ್ತು? ಸುನಿತಾ ವಿಲಿಯಮ್ಸ್ ನಾಸಾಗೆ ಸೆಲೆಕ್ಟ್ ಆದಮೇಲೆ 1998ರಲ್ಲಿ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ಟ್ರೈನಿಂಗ್ ಪಡ್ಕೊಂಡ್ರು. 2006ರ ಡಿಸೆಂಬರ್ 9ನೇ ತಾರೀಕು ಸುನಿತಾ STS-116 ಅಂದರೆ ಅಮೆರಿಕದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯೋಜನೆಯ ಭಾಗ ಆದರು. ಎಕ್ಸ್ಪಿಡಿಷನ್ 14 ತಂಡದ ಪಾರ್ಟ್ ಆದರು. 2006ರ ಡಿಸೆಂಬರ್ನಲ್ಲಿ ಮೊದಲ ಬಾರಿಗೆ ಸುನಿತಾ ವಿಲಿಯಮ್ಸ್ ಸ್ಪೇಸ್ಗೆ ಹಾರಿದ್ರು. 2007ರ ಜನವರಿ 31, ಫೆಬ್ರವರಿ 4 ಮತ್ತು ಫೆಬ್ರವರಿ 9ನೇ ತಾರೀಕು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ 3 ಬಾರಿ ಸ್ಪೇಸ್ ವಾಕ್ ಮಾಡಿದ್ರು. ಸ್ಪೇಸ್ ವಾಕ್ ಅಂದರೆ ಸ್ಪೇಸ್ ಸ್ಟೇಷನ್ನಿಂದ ಹೊರಗೆ ಹೋಗಿ ಸ್ಪೇಸ್ನಲ್ಲಿ ತೇಲಾಡಿ ಓಡಾಡೋದು. 3ನೇ ಸ್ಪೇಸ್ ವಾಕ್ ಬರೋಬ್ಬರಿ 6 ಗಂಟೆ 40 ನಿಮಿಷಗಳಷ್ಟು ದೀರ್ಘವಾಗಿತ್ತು. ಆ ಒಂದು ಪ್ರಾಜೆಕ್ಟ್ ವೇಳೆ ಟೋಟಲ್ ಆಗಿ ಸುನಿತಾ 29 ಗಂಟೆ 17 ನಿಮಿಷಗಳ ಕಾಲ 4 ಸ್ಪೇಸ್ ವಾಕ್ ಮಾಡಿದ್ರು. ಈ ಮೂಲಕ ಇಷ್ಟು ದೀರ್ಘ ಅವಧಿಯ ಸ್ಪೇಸ್ ವಾಕ್ ಮಾಡಿದ ಮೊದಲ ಮಹಿಳೆ ಎನಿಸ್ಕೊಂಡ್ರು. ನಂತರ ಏಪ್ರಿಲ್ ತಿಂಗಳಲ್ಲಿ ಮ್ಯಾರಥಾನ್ ಮಾಡಿ ಸ್ಪೇಸ್ನಲ್ಲಿ ಮ್ಯಾರಥಾನ್ ನಡೆಸಿದ ಏಕೈಕ ಮಹಿಳೆ ಎನಿಸ್ಕೊಂಡ್ರು. ಅಂದರೆ ಸ್ಪೇಸ್ ಸ್ಟೇಷನ್ನಲ್ಲಿ ವಿಶೇಷ ಥ್ರೆಡ್ಮಿಲ್ ಕೊಡಲಾಗಿರುತ್ತೆ, ಅದರಲ್ಲಿ ಆಸ್ಟ್ರೋನಾಟ್ಗಳು ರನ್ನಿಂಗ್ ಮಾಡಬಹುದು. ಈ ನಡುವೆ STS-117 ಮಿಷನ್ನಲ್ಲಿ 192 ದಿನಗಳ ಸ್ಪೇಸ್ ಲೈಫ್ ಕಳೆದ ಬಳಿಕ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾದರು. ಇಲ್ಲೂ ಅಷ್ಟೇ ಸ್ಪೇಸ್ ಫ್ಲೈಟ್ನಲ್ಲಿ ಏಕಾಂಗಿಯಾಗಿ ಬಂದು ದಾಖಲೆ ಬರೆದ್ರು. ಅಲ್ಲಿಂದ ಇಲ್ಲಿಗೆ ಏಕಾಂಗಿಯಾಗಿ ಬಂದರು. ಆ ಟೈಮ್ನಲ್ಲಿ ಅವರು ಮತ್ತೆ ಬಾಹ್ಯಾಕಾಶಕ್ಕೆ ಹಾರಿದ ಸುನಿತಾ 2012ರ ಜುಲೈ 15ನೇ ತಾರೀಕು ಕಜಕಿಸ್ತಾನ ಬೈಕನೂರ್ ಕಾಸ್ಮೋಡ್ರೋಮ್ನಿಂದ ಸುನಿತಾ ವಿಲಿಯಮ್ಸ್ ಮತ್ತೆ ಸ್ಪೇಸ್ಗೆ ಹಾರಿದ್ರು. ಎಕ್ಸ್ಪಿಡಿಷನ್ 32-33 ಭಾಗವಾಗಿ ಹಾರಿದ ರಷ್ಯಾದ ಸೋಯುಸ್ TMA-05M ನೌಕೆ ಜುಲೈ 17ನೇ ತಾರೀಕು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಆಯಿತು. 4 ತಿಂಗಳ ಪ್ರಾಜೆಕ್ಟ್ ಇದಾಗಿತ್ತು. ಎಸ್, ಅಮೆರಿಕ ರಷ್ಯಾ ಎಷ್ಟೇ ಕಿತ್ತಾಡಿದ್ರು ಕೂಡ ತೀರಾ ಇತ್ತೀಚಿನವರೆಗೂ ಅವರು ಬಹಳ ಕೋಆಪರೇಷನ್ನೊಂದಿಗೆ ಕೆಲಸ ಮಾಡಿದ್ದಾರೆ. ಮುಂದೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಇದುವರೆಗೂ ಕೂಡ ಕೋಆಪರೇಷನ್ ಇಂದ ಕೆಲಸ ಮಾಡಿದ್ದಾರೆ. ಸ್ಪೇಸ್ ವಿಚಾರದಲ್ಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ವಿಚಾರದಲ್ಲಿ ಅವ್ರ ನೌಕೆ ಹೋಗ್ತಿದ್ದಾಗ ಅಮೆರಿಕನ್ ವಿಜ್ಞಾನಿಗಳು ಹೋಗಿದ್ದಾರೆ, ಅಮೆರಿಕನ್ ನೌಕೆಗಳು ಹೋಗ್ತಿದ್ದಾಗ ಅವರ ವಿಜ್ಞಾನಿಗಳು ಕೂಡ ಹೋಗಿದ್ದಾರೆ. ಇರಲಿ, ಈ ಪ್ರಾಜೆಕ್ಟ್ ವೇಳೆ ISSನ ಕಮಾಂಡರ್ ಆಗಿ ಸುನಿತಾ ವಿಲಿಯಮ್ಸ್ ಕೆಲಸ ಮಾಡಿದ್ರು. ಈ ಸ್ಥಾನ ಅಲಂಕರಿಸಿದ 2ನೇ ಮಹಿಳೆಯವರಾಗಿದ್ರು. ಜೊತೆಗೆ ಸ್ಪೇಸ್ನಲ್ಲಿ ಟ್ರಯಾಥ್ಲಾನ್ ಮುಗಿಸಿದ ಏಕೈಕ ಮಹಿಳೆಯವರಾದ್ರು. ಟ್ರಯಾಥ್ಲಾನ್ ಅಂದರೆ ಕಂಟಿನ್ಯೂಸ್ಲಿ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಮತ್ತು ರನ್ನಿಂಗ್ ಮಾಡೋದು. ಸುನಿತಾ ವಿಲಿಯಮ್ಸ್ ಸ್ಪೇಸ್ ಸ್ಟೇಷನ್ನಲ್ಲಿದ್ದ ಥ್ರೆಡ್ಮಿಲ್, ಸ್ಟೇಷನರಿ ಬೈಕ್ ಮತ್ತು ಅಡ್ವಾನ್ಸ್ ರೆಸಿಸ್ಟಿವ್ ಎಕ್ಸರ್ಸೈಸ್ ಡಿವೈಸ್ ಬಳಸಿಕೊಂಡು ಸ್ವಿಮ್ಮಿಂಗ್ ಕೂಡ ಮಾಡಿದ್ರು. 800 ಮೀಟರ್ ಸ್ವಿಮ್ಮಿಂಗ್, 29 ಕಿಲೋಮೀಟರ್ ಬೈಕಿಂಗ್, 6.4 ಕಿಲೋಮೀಟರ್ ರನ್ನಿಂಗ್
ಅನ್ನ 1 ಗಂಟೆ 48 ನಿಮಿಷ 33 ಸೆಕೆಂಡ್ಗಳಲ್ಲಿ ಮುಗಿಸಿದ್ರು. 2022 ನವೆಂಬರ್ನಲ್ಲಿ ಸುನೀತಾ ಮತ್ತೆ ಭೂಮಿಗೆ ಮರಳಿದ್ರು. ಬಾಹ್ಯಾಕಾಶದಲ್ಲಿ ಸಿಲುಕಿದ ಸುನೀತಾ 2015ರಲ್ಲಿ ಅಮೆರಿಕದ ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ ಪ್ರಾಜೆಕ್ಟ್ಗೆ ಸುನೀತಾ ವಿಲಿಯಮ್ಸ್ ಆಯ್ಕೆಯಾದರು. ಬೋಯಿಂಗ್ ಮತ್ತು ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಜೊತೆ ಸುನೀತಾ ಕೆಲಸ ಮಾಡೋಕೆ ಶುರು ಮಾಡಿದ್ರು. 2018ರಲ್ಲಿ ಬೋಯಿಂಗ್ CST-100 ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋ ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆದರು. ಅದರಂತೆ ಜೂನ್ 5, 2024ರಲ್ಲಿ ಸುನೀತಾ ವಿಲಿಯಮ್ಸ್ ರನ್ನ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶಕ್ಕೆ ಹೊತ್ಕೊಂಡು ಹೋಯಿತು. ಮೊದಲ ಬಾರಿಗೆ ಮಹಿಳೆಯೊಬ್ಬರು ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ನ ಪೈಲಟ್ ಆಗಿರುವಾಗ, ಆದರೆ ಬೋಯಿಂಗ್ ಸ್ಟಾರ್ ಲೈನರ್ನ ಸರ್ವಿಸ್ ಮಾಡ್ಯೂಲ್ನಲ್ಲಿ ಪ್ರಾಬ್ಲಮ್ ಆಯಿತು. ಇದರಿಂದ ಸುನೀತಾ ವಿಲಿಯಮ್ಸ್ ಮತ್ತು ಆಕೆ ಜೊತೆಗೆ ಹೋಗಿದ್ದ ಬಚ್ ವಿಲ್ಮೋರ್ ಸ್ಪೇಸ್ನಲ್ಲೇ ಉಳ್ಕೊಳ್ಬೇಕಾಯಿತು. ಇದ್ರ ಬಗ್ಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ವಾಪಸ್ ಬಂದು ಸ್ಪ್ಲಾಶ್ ಡೌನ್ ಸಮುದ್ರದಲ್ಲಿ ಇಳಿದಿರೋದ್ರ ಬಗ್ಗೆ ಕೂಡ ನಾವು ಇವತ್ತು ಬೆಳಗ್ಗೆನೆ ಡೀಟೇಲ್ ಆಗಿ ಪಬ್ಲಿಷ್ ಮಾಡಿದ್ದೀವಿ. ಈ ವರದಿನೂ ಚೆಕ್ ಮಾಡಬಹುದು. 9 ತಿಂಗಳು ಒದ್ದಾಡಬೇಕಾಯಿತು ಅವರು ಸ್ಪೇಸ್ನಲ್ಲಿ. ಆದರೆ ಈ ಅವಧಿಯಲ್ಲಿ ಸುನೀತಾ ವಿಲಿಯಮ್ಸ್ ಒಟ್ಟು 62 ಗಂಟೆ 6 ನಿಮಿಷಗಳ 9 ಸ್ಪೇಸ್ ವಾಕ್ ಮಾಡಿದ್ದಾರೆ. ಈ ಮೂಲಕ ಈ ಸಾಧನೆ ಮಾಡಿದ ಏಕೈಕ ಮಹಿಳೆ ಅಂತ ಕರೆಸಿಕೊಂಡ್ರು. ಪುರುಷರನ್ನು ಸೇರಿಸಿಕೊಂಡಾಗ ಸುನೀತಾ 4th ಪ್ಲೇಸ್ನಲ್ಲಿ ಬರ್ತಾರೆ. ಸುನೀತಾ ವಿಲಿಯಮ್ಸ್ ವೈಯಕ್ತಿಕ ಜೀವನ. ಸುನೀತಾ ವಿಲಿಯಮ್ಸ್ ಮಿಶೆಲ್ ಜೆ ವಿಲಿಯಮ್ಸ್ ಅನ್ನೋರನ್ನ ಮದುವೆಯಾಗಿದ್ದಾರೆ. ಇವರು ಟೆಕ್ಸಸ್ನಲ್ಲಿ ಫೆಡರಲ್ ಮಾರ್ಷಲ್ ಆಗಿದ್ದಾರೆ. ಈಗ ಸುನೀತಾ ಮತ್ತು ಕುಟುಂಬ ಟೆಕ್ಸಸ್ನಲ್ಲಿ ನೆಲೆಸಿದೆ. ದಂಪತಿಗೆ ಮಕ್ಕಳಿಲ್ಲ, ಆದರೆ ಒಂದ್ಸಲ ಅಹಮದಾಬಾದ್ನಿಂದ ಹೆಣ್ಣು ಮಗುವೊಂದನ್ನು ದತ್ತು ಪಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಅಂತ ಸುನೀತಾ ಹೇಳ್ಕೊಂಡಿದ್ರು. ಸದ್ಯ ಸುನೀತಾ ವಿಲಿಯಮ್ಸ್ಗೆ 59 ವರ್ಷ ವಯಸ್ಸಾಗಿದೆ. ಇವರು ಅಮೆರಿಕದಲ್ಲಿದ್ದರೂ ಕೂಡ ಹಿಂದೂಯಿಸಮ್ ಅನ್ನ ಫಾಲೋ ಮಾಡ್ತಾ ಹೋಗಿದ್ದಾರೆ. 2006ರಲ್ಲಿ ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಗವದ್ಗೀತೆಯನ್ನ ತಗೊಂಡು ಹೋಗಿದ್ರು. 2012ರಲ್ಲಿ ಹೋಗುವಾಗ ಓಂ ಸಿಂಬಲ್ ಮತ್ತು ಉಪನಿಷದ್ನ ಕಾಪಿಯನ್ನ ತಗೊಂಡು ಹೋಗಿದ್ರು. 2007ರಲ್ಲಿ ಗುಜರಾತ್ನ ಸಬರ್ಮತಿ ಆಶ್ರಮ ಮತ್ತು ತಮ್ಮ ತಂದೆಯ ಊರಿಗೆ ಭೇಟಿ ಕೊಟ್ಟಿದ್ರು. ವರ್ಲ್ಡ್ ಗುಜರಾತ್ ಸೊಸೈಟಿಯಿಂದ ಸುನೀತಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಅದೇ ರೀತಿ ತಮ್ಮ ತಾಯಿ ದೇಶವಾದ ಸ್ಲೋವೇನಿಯಾಗೂ ಸುನೀತಾ ಹೋಗ್ತಾ ಇರ್ತಾರೆ. ಸದ್ಯ ಸುನೀತಾ ಎಕ್ಸ್ಪೆರಿಮೆಂಟಲ್ ಟೆಸ್ಟ್ ಪೈಲಟ್ಸ್, ಸೊಸೈಟಿ ಆಫ್ ಫ್ಲೈಟ್ ಟೆಸ್ಟ್ ಇಂಜಿನಿಯರ್ಸ್ ಮತ್ತು ಅಮೆರಿಕದ ಹೆಲಿಕಾಪ್ಟರ್ ಅಸೋಸಿಯೇಷನ್ನ ಮೆಂಬರ್ ಕೂಡ ಆಗಿದ್ದಾರೆ. ಆಸ್ಟ್ರೋನಾಟ್ ಆಗೋದು ಹೇಗೆ? ಸ್ನೇಹಿತರೆ, ಧೋನಿಯ ಕ್ರಿಕೆಟ್ ಸಾಧನೆ ನೋಡಿದ್ರೆ, ಅವರ ಕ್ಯಾರೆಕ್ಟರ್ ನೋಡಿದಾಗ ಆತರ ಮನುಷ್ಯ ಆಗಬೇಕು, ಆತರ ಕ್ರಿಕೆಟರ್ ಆಗಬೇಕು ಅಂತ ತುಂಬಾ ಜನ ಕನಸಿರ್ಬೋದು. ಕ್ಯಾಪ್ಟನ್ ಆಗಬೇಕು ಅಂತ ಬಂದಾಗ, ಹಾಗೆ ಸಚಿನ್ ಬ್ಯಾಟಿಂಗ್ ನೋಡಿದಾಗ ಈ ರೀತಿ ಭಯಂಕರವಾಗಿರೋ ಬ್ಯಾಟರ್ ಆಗಬೇಕು, ತೆಂಡೂಲ್ಕರ್ ಆಗಬೇಕು ಅಂತ ಅನ್ಸಿರ್ಬೋದು. ಹಾಗೆ ವಿರಾಟ್ ಕೊಹ್ಲಿ ನೋಡಿದಾಗಲೂ ಕೂಡ ಅದೇ ರೀತಿ ಫೀಲ್ ಆಗಿರ್ಬೋದು. ಅದೇ ರೀತಿ ಮುತ್ತಯ್ಯ ಮುರಳೀಧರನ್, ಶೇನ್ ವಾನ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ಕಪಿಲ್ ದೇವ್, ವಸೀಂ ಅಕ್ರಮ್ ಇಂತಹ ಬೌಲರ್ಗಳನ್ನು ನೋಡಿದಾಗ ಆ ರೀತಿ ಬೌಲರ್ ಆಗಬೇಕು ಅನ್ನೋ ಆಸೆನೂ ಕೂಡ ಬರ್ಬೋದು. ವೈದ್ಯರ ಚಮತ್ಕಾರ ನೋಡಿದಾಗ ಡಾಕ್ಟರ್ ಆಗಬೇಕು ಅಂತ ಅನಿಸ್ಬೋದು. ಅದೇ ರೀತಿ ಸಿನಿಮಾದಲ್ಲಿ ಲಾಯರ್ಗಳು ವಾದ ಮಾಡೋದು ನೋಡಿದ್ರು ಕೂಡ ಲಾಯರ್ ಆಗಬೇಕು ಅಂತ ಅನಿಸ್ಬೋದು. ಅದೇ ರೀತಿ ಸುನೀತಾ ವಿಲಿಯಮ್ಸ್ ಸಾಧನೆ ನೋಡಿದ್ರೆ ತುಂಬಾ ಮಕ್ಕಳಿಗೆ ಆಸ್ಟ್ರೋನಾಟ್ ಆಗಬೇಕು ಅಂತ ಅನಿಸಬಹುದು. ಹಾಗಾದ್ರೆ ಆಸ್ಟ್ರೋನಾಟ್ ಅಂದ್ರೆ ಗಗನಯಾತ್ರಿ ಆಗೋದು ಹೇಗೆ ಅನ್ನೋ ಪ್ರಶ್ನೆ ಇದ್ರೆ ನಾವು ಪ್ರತ್ಯೇಕ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ, ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮಿಸ್ ಮಾಡದೆ ಅದನ್ನು ಚೆಕ್ ಮಾಡಿ. ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟು ಕೋಟಿಯ ಕವರೇಜ್ ನಿಮಗೆ ಸಿಗುತ್ತೆ ಅದನ್ನು ನೀವು ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.